ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿನ್ನೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್ ನೋಡಿದ್ರಿ. ಇಂಡಿಯಾ ಗೆದ್ದಿದ್ದಾರೆ. ಸೊ ಮ್ಯಾಚ್ ಬಗ್ಗೆ ಪೂರ್ತಿ ನೀವು ಮ್ಯಾಚ್ ನೋಡಿರ್ತೀರಾ, ಸ್ಕೋರ್ ಕಾರ್ಡು ಗೊತ್ತಿರ್ತದೆ. ಅದು ಮ್ಯಾಚ್ ಬಗ್ಗೆ ಏನು ಪೂರ್ತಿಯಾಗಿ ನಾನು ಹೇಳಕ್ ಹೋಗಲ್ಲ. ಸೊ ಸಣ್ಣ ಪುಟ್ಟ ಚೇಂಜಸ್ ಏನಿತ್ತು ಅಂತ ಹೇಳ್ಬಿಡ್ತೀನಿ. ಸೊ ಪ್ಲೇಯಿಂಗ್ 11 ಎರಡು ಚೇಂಜ್ ಮಾಡ್ಕೊಂಡಿದ್ರು. ವಿರಾಟ್ ಕೊಹ್ಲಿ ವಾಪಸ್ ಬಂದಿದ್ರು. ಸೊ ಅದಕ್ಕೆ ತಿಲಕ್ ವರ್ಮನ ಬೆಂಚ್ ಕಾಯಿಸಿದ್ರು. ಮತ್ತೆ ಯಶಸ್ವಿ ಜೈಸ್ವಾಲ್ ಕೂಡ ಫಸ್ಟ್ ಮ್ಯಾಚಲ್ಲಿ ಅವ್ರಿಗೆ ಪೇನ್ ಇತ್ತು ಕಾಲಲ್ಲಿ. ಸೊ ಅವರು ಕೂಡ ವಾಪಸ್ ಬಂದರು. ಸೊ ಶುಭ್ಮನ್ ಗಿಲ್ನ ಔಟ್ ಮಾಡಿದ್ದಾರೆ. ಅಂತಂದ್ರೆ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಯಶಸ್ವಿ ಜೈಸ್ವಾಲ್ ಅದ್ರ ತಕ್ಕನಾಗೆ ಆಡಿರೋದು, ಸಕ್ಕತ್ತಾಗಿ ಹೊಡೆದ್ರು ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಹೊಡೆದಿರೋದು 34 ಬಾಲ್ಗೆ 68 ರನ್ನು. ದೊಡ್ಡ ದೊಡ್ಡ ಬಿಗ್ ಶಾಟ್ಸ್, ಸಿಕ್ಸರ್ಸ್, ಫೋರ್ಸ್. ಶಿವಮ್ ದುಬೆ ಕೂಡ ಏನು ಕಮ್ಮಿ ಇಲ್ಲ, 32 ಬಾಲ್ಗೆ 63. ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಬ್ಯಾಟಿಂಗು. ಒಳ್ಳೆ T20 ವರ್ಲ್ಡ್ ಕಪ್ ಮುಂದೆ ಇಟ್ಕೊಂಡು ಈ ರೀತಿ ಪರ್ಫಾರ್ಮೆನ್ಸ್ಗಳು ಬಂದರೆ ಟೀಮ್ ಸೆಲೆಕ್ಟರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾರನ್ನ ಇಟ್ಕೋಬೇಕು ಯಾರನ್ನ ಇಟ್ಕೋಬಾರ್ದು ಅಂತ. ಇಲ್ಲಿ ಆಲ್ಮೋಸ್ಟ್ ಅವ್ರವ್ರ ಜಾಗ ಸೀಲ್ ಮಾಡ್ಕೊಳ್ಳೋಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಯಶಸ್ವಿ ಜೈಸ್ವಾಲ್ ಆಲ್ಮೋಸ್ಟ್ ಶುಭ್ಮನ್ ಗಿಲ್ನ ಆಚೆಗೆ ಹಾಕಿ ಅವರು ಓಪನರ್ ಆಗಿ ರೋಹಿತ್ ಶರ್ಮಾ ಜೊತೆ ಕಾಣಿಸ್ಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ. ಇನ್ನು IPL ಕೂಡ ಪರ್ಫಾರ್ಮೆನ್ಸ್ ನೋಡ್ತಾರೆ ಎಲ್ಲರೂ, ಏನಿದೆ ಅವ್ರ ಫಾರ್ಮ್ ಅಂತ. ಮತ್ತೆ ತುಂಬಾ ದಿನಗಳ ನಂತರ ಕಂಬ್ಯಾಕ್ ಮಾಡಿರೋ ವಿರಾಟ್ ಕೊಹ್ಲಿ ಹೊಡೆದಿದ್ದು 16 ಬಾಲ್ಗೆ 29 ರನ್. ಇಂಟೆನ್ಸ್ ಸಖತ್ತಾಗಿತ್ತು ಅವ್ರದ್ದು. ಒಳ್ಳೆ ಡಬಲ್ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು, 200 ಸ್ಟ್ರೈಕ್ ರೇಟಲ್ಲಿ. ಓಕೆ, ಒಂದು ಬಾಲ್ ಮಿಸ್ ಆಗಿ ಔಟ್ ಆಯಿತು, ಬಟ್ ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿಗೆ. ಮತ್ತೆ ನಮ್ಮ ಬೌಲರ್ಸ್ ಬಗ್ಗೆ ಹೇಳೋದಾದ್ರೆ, ಹರ್ಷದೀಪ್ ಕೂಡ 3 ವಿಕೆಟ್ಸ್ ತಗೊಂಡ್ರು. ಅವ್ರದ್ದು ಸಖತ್ತಾಗಿದೆ. ಎಕನಾಮಿಲಿಟಿ ಡೆತ್ ಓವರ್ಸಲ್ಲೂ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. 4 ಓವರ್ಗೆ ಬರೀ 32 ರನ್ ಕೊಟ್ಟಿದ್ದಾರೆ. ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ತಗೊಂಡ್ರು. ರವಿ ಬಿಷ್ಣೋಯ್ 2 ವಿಕೆಟ್ ತಗೊಂಡ್ರು. ರವಿ ಬಿಷ್ಣೋಯ್ಗೆ ಸ್ವಲ್ಪ ಹೊಡಿತಾ ಇದ್ದಾರೆ ಇಂಡಿಯನ್ ಪಿಚಸ್ಸಲ್ಲಿ. ಅಂದರೆ ಅಷ್ಟು ಅವ್ರ ಕೈ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಿನ್ನೆನೂ ಕೂಡ ಹೊಡ್ಸ್ಕೊಂಡಿದ್ದಾರೆ. 4 ಓವರ್ಗೆ 40 ರನ್, ಹತ್ತಿರ 39 ರನ್ ಅಂದರೆ ಆಲ್ಮೋಸ್ಟ್ 40 ರನ್ನು. ಹತ್ರ ಸ್ಟ್ರೈಕ್ ಇದರ ಥರ ರನ್ ರೇಟ್ ಥರ ಎಕನಾಮಿ ರೇಟ್ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಆದರೆ ಸ್ಪಿನ್ನರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರೋದು ಅಂತಂದರೆ ಅಕ್ಷರ್ ಪಟೇಲು. ಆ ಮ್ಯಾಚಲ್ಲೂ 2 ವಿಕೆಟ್ ತಗೊಂಡ್ರು, ಈ ಮ್ಯಾಚಲ್ಲೂ 2 ವಿಕೆಟ್ ತಗೊಂಡ್ರು. 4 ಓವರ್ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು 6 ರನ್ ರೇಟಲ್ಲೂ ಕೂಡ ಅವರು ಎಕನಾಮಿ ರೇಟಲ್ಲೂ ಕೂಡ ರನ್ ಕೊಟ್ಟಿಲ್ಲ. ಅವರು ಕೂಡ ಒಂದು T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗೋ ಥರ ಕಾಣಿಸ್ತಾ ಇದ್ದಾರೆ. ಮತ್ತು ವಾಷಿಂಗ್ಟನ್ ಸುಂದರು ಪರ್ಫಾರ್ಮೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೆಲೆಕ್ಟ್ ಆಗಲ್ಲ ಅಂತಲೇ ಅನಿಸ್ತಾ ಇದೆ ಅವ್ರಿಗೆ. ಇನ್ನೊಂದು ಈ ನೆಕ್ಸ್ಟ್ ಮ್ಯಾಚ್ ಸಿಗೋದು ಡೌಟ್, ಯಾಕಂದರೆ ಕುಲ್ದೀಪ್ ಯಾದವ್ ಆಡಿಸ್ತಾರೆ. ವಾಷಿಂಗ್ಟನ್ ಸುಂದರ್ನ ಬೆಂಚ್ ಮಾಡಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಆಲ್ರೆಡಿ ಇಂಡಿಯಾ 2-0 ಇಂದ ಆಲ್ರೆಡಿ ಸೀರೀಸ್ ಗೆದ್ಕೊಬಿಟ್ಟಿದ್ದಾರೆ. ಏನಾದರೂ ಮೋಸ್ಟ್ಲಿ ಮೂರನೇ T20 ಟ್ರಯಲ್ಸ್ ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಕೊಡೋ ಚಾನ್ಸಸ್ ಇದೆ. ಫುಲ್ ಸ್ಟ್ರಾಂಗ್ ಟೀಮ್ ಅಂತೂ ಆಡಲ್ಲ ಮೂರನೇ, ಯಾಕಂದರೆ ಸೀರೀಸ್ ಗೆದ್ದಾಯಿತು. ಆಮೇಲೆ ಇದು 15ನೇ ಕನ್ಸರ್ಕೇಟಿವ್ ಸೀರೀಸ್ ವಿನ್ ಅಂತೆ ಹೋಮಲ್ಲಿ ಇಂಡಿಯಾ ಟೀಮ್ದು. ಸೊ ಅದೊಂದು ರೆಕಾರ್ಡ್ ಆಗಿದೆ. ಸೊ ನ್ಯೂ ಕಮರ್ಸ್ಗೆ ಅಂದರೆ ಯಾರಿಗೆ ಚಾನ್ಸ್ ಕೊಡಬೇಕು, ಯಾರ್ಯಾರು ಬೆಂಚಲ್ಲಿ ಕೂರ್ತಾರೆ ಎಲ್ಲರಿಗೂ ಚಾನ್ಸ್ ಕೊಡೋ ಅವಕಾಶ ಇದೆ ಮೂರನೇ T20ಗೆ. ಅದೇ ನಿನ್ನೆ ಶಿವಮ್ ದುಬೆ ಕೂಡ ನಿನ್ನೆನೂ 60 ರನ್ಸ್ ಹೊಡೆದಿರೋದ್ರಿಂದ ಫಸ್ಟ್ T20ಲೂ 60 ರನ್ಸು, ಇದು 63 ರನ್ಸ್ ನಿನ್ನೆ. ಸೊ ಆಲ್ಮೋಸ್ಟ್ ಅವರ ಸೀಟನ್ನ ಕೂಡ T20 ವರ್ಲ್ಡ್ ಕಪ್ಗೆ ಪಕ್ಕ ಮಾಡ್ಕೊಳ್ಳೋ ಹಂತದಲ್ಲಿದ್ದಾರೆ. ಬಟ್ ಇನ್ನೂ ಅವ್ರಿಗೆ T20 IPLನಲ್ಲೂ ಕೂಡ ಪರ್ಫಾರ್ಮ್ ಮಾಡಬೇಕಾಗುತ್ತೆ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯನ ಅಷ್ಟು ಈಸಿಯಾಗಿ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಅವರು ಅಟ್ಲೀಸ್ಟ್ 15 ಮೆನ್ ಸ್ಕ್ವಾಡಲ್ಲಾದರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಯಶಸ್ವಿ ಜೈಸ್ವಾಲ್, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಮತ್ತು ರಿಂಕು ಸಿಂಗ್ ಇವ್ರಿಗೆ 99% ಚಾನ್ಸಸ್ಸು ಜಾಸ್ತಿ ಇದೆ 15 ಮೆನ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗೋಕ್ಕೆ. ಓಕೆ ಫ್ರೆಂಡ್ಸ್, ನಿನ್ನೆ ಮ್ಯಾಚ್ದು ಹೈಲೈಟ್ಸ್ ಮಾತ್ರ ಹೇಳಿದ್ದೀನಿ. ಸೊ ನಿಮ್ಮ ಸ್ಕೋರ್ ಕಾರ್ಡ್ ಹೇಳಿದ್ರೆ ಮತ್ತೆ ನಿಮಗೆ ಬೋರ್ ಆಗ್ಬೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.